ಬಾಲಮೇಳ ಚಿಣ್ಣರ ಚಿಲಿಪಿಲಿ ತಾಣ ಕಾರ್ಯಕ್ರಮ 2025 ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ ಕುಷ್ಟಗಿ ಹಾಗೂ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಕೊಪ್ಪಳ ಇವರ ಸಂಯುಕ್ತ ಆಶ್ರಯದಲ್ಲಿ ಬಾಲಮೇಳ ಚಿಣ್ಣರ ಚಿಲಿಪಿಲಿ ತಾಣ ಕಾರ್ಯಕ್ರಮವನ್ನು ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕಿನ ತಾವರಗೆರೆ ಪಟ್ಟಣದಲ್ಲಿ 16ನೇ ಅಂಗನವಾಡಿ ಕೇಂದ್ರದಲ್ಲಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಲಾಗಿದೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕುಷ್ಟಗಿ ತಾಲೂಕಿನ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಶ್ರೀಮತಿ ಯಲ್ಲಮ್ಮ ಹಂಡಿ ಅಧ್ಯಕ್ಷತೆಯನ್ನು ವಹಿಸಿದರು. ಕಾರ್ಯಕ್ರಮದ ಉದ್ಘಾಟನೆಯನ್ನ ಪಟ್ಟಣ ಪಂಚಾಯತ್ ಅಧ್ಯಕ್ಷರು ತಾವರಗೆರೆ ಶ್ರೀ ನಾರಾಯಣಗೌಡ ಮದಿಕೇರಿ ಉದ್ಘಾಟನೆಯನ್ನ ಮಾಡಿದರು ಮತ್ತು ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷರು ಶ್ರೀಮತಿ ದುರ್ಗಮ್ಮ ಶಿರ್ವಾಟಿ ಮತ್ತು ಮೇಲ್ವಿಚಾರಕಿಯರು ಶ್ರೀಮತಿ ದುರ್ಗಮ್ಮ ಪಾಟೀಲ್, ಶ್ರೀ ನರಹರಿ ದರೋಜಿ, ಜಿಲ್ಲಾ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಶ್ರೀ ವೀರೇಶ್ ಮತ್ತು ತಾಲೂಕು ಅಜೀಂ ಪ್ರೇಮ್ಜಿ ಫೌಂಡೇಶನ್ ಕುಷ್ಟಗಿ ಹಾಲೇಶ್ ಬೋಜ ನಾಯಕ, ಪಟ್ಟಣ ಪಂಚಾಯಿತಿ ಸದಸ್ಯರು ಹಸಿನ ಬೇಗಂ ಬನ್ನು ವೇದಿಕೆ ಮೇಲೆ ಹಾಜರಿದ್ದರು. ತಾವರಗೆರೆ ವಲಯದ ಮೇಲ್ವಿಚಾರಕಿಯರು ಶ್ರೀಮತಿ ದುರ್ಗಮ್ಮ ಪಾಟೀಲ್ ನಿರೂಪಣೆಯನ್ನ ಮಾಡಿದ್ರು. ಅಭಿವೃದ್ಧಿ ಯೋಜನೆ ಅಧಿಕಾರಿಗಳು ಯಲ್ಲಮ್ಮ ಹಂಡಿ ಮಾತನಾಡಿ ಎಲ್ಲ ಅಂಗನವಾಡಿ ಮತ್ತು ಅಂಗನವಾಡಿ ಚಟುವಟಿಕೆಗಳ ಬಗ್ಗೆ ಮಕ್ಕಳ ಸರ್ವಾಂಗೀಣ ಬೆಳವಣಿಗೆ ಆಗುತ್ತೆ ಮತ್ತು ಎಲ್ಲ ಪಾಲಕರಿಗೂ ತಿಳಿಸಲು ಬಹಳ ಸಹಾಯಕವಾದ ಕಾರ್ಯಕ್ರಮ ಎಂದು ಹೇಳಿದ್ದಾರೆ. ಹಿರಿಯ ಅಂಗನವಾಡಿ ಕಾರ್ಯಕರ್ತರು ಆದ ಶ್ರೀಮತಿ ಪರಿಮಳ ಆಚಾರ್ ಅವರು ಮಾತನಾಡಿ ನಮ್ಮ ಅಂಗನವಾಡಿ ಕಾರ್ಯಕರ್ತರ ಪ್ರತಿಭೆ ಹೊರತರಲು ಬಹಳ ಸಹಾಯಕವಾಗಿದೆ. ಇವತ್ತಿನ ಬಾಲಮೇಳದ ಮೂಲಕ ಪೋಷಕರಿಗೆ ಬಹಳ ಸಹಾಯಕ ಮಾಡಿದೆ ಎಂದಿದ್ದಾರೆ. ಇನ್ನು ತಾಲೂಕು ಸಹಯೋಜಕ ಅಧಿಕಾರಿ ಕುಮಾರಿ ಸುಮಂಗಲ ಅವರು ಮಾತನಾಡಿ ಫೌಂಡೇಶನ್ ಉದ್ದೇಶ ನಮ್ಮ ಅಂಗನವಾಡಿಯಲ್ಲಿ ದಿನನಿತ್ಯ ಮತ್ತು ವಾರದ ವಿಶೇಷ ಚಟುವಟಿಕೆಗಳ ಬಗ್ಗೆ ಪೋಷಕರ ಗಮನಕ್ಕೆ ತರಬೇಕು ಅಂತ ಹೇಳಿದ್ದಾರೆ. ತಾವರಗೆರೆ ವಲಯದ ಮೇಲ್ವಿಚಾರಕಿಯರು ಶ್ರೀಮತಿ ದುರ್ಗಮ್ಮ ಪಾಟೀಲ್ ಮಾತನಾಡಿ ಈ ಕಾರ್ಯಕ್ರಮವನ್ನು ನಮ್ಮ ಅಂಗನವಾಡಿ ಮತ್ತು ಸಹಾಯಕಿಯರು ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಮತ್ತು ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅವರು 5 ಅಂಗನವಾಡಿಗಳನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ನಮ್ಮ ಅಂಗನವಾಡಿಯಲ್ಲಿ ತಮ್ಮ ಮಕ್ಕಳು ಏನು ಕಲಿಯುತ್ತಾರೆಂದು ಹೇಳಿದರು ಮತ್ತು ಪೋಷಕರಿಗೆ ಖಾಸಗಿ ಮತ್ತು ಅಂಗನವಾಡಿ ಶಾಲೆ ಇರುವ ವ್ಯತ್ಯಾಸದ ಬಗ್ಗೆ ತಿಳಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಎಲ್ಲ ಅಂಗನವಾಡಿ ಕಾರ್ಯಕರ್ತರು ಮತ್ತು ಅಂಗನವಾಡಿ ಸಹಾಯಕಿಯರು ಪೋಷಕರು ಪಾಲ್ಗೊಂಡಿದ್ದರು. ತಾವರಗೆರೆ ಪರಶುರಾಮ್ ಸಿಂಗ್ ಡಂಬಲ್. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಕುಷ್ಟಗಿ ಇದರ ವತಿಯಿಂದ ಇವತ್ತು ಬಾಲ್ಮೇಳವನ್ನ ನಾವಿಲ್ಲಿ ಆಯೋಜಿಸಿದ್ವಿ. ಇದರ ಮುಖ್ಯ ಉದ್ದೇಶ ಏನಂತಂದ್ರೆ ನಮ್ಮ ಅಂಗನವಾಡಿಯಲ್ಲಿ ದಿನನಿತ್ಯವೂ ಕೂಡ ವಾರದ ವಿಷಯಗಳನ್ನ ಇಟ್ಕೊಂಡು ಅನೇಕ ಚಟುವಟಿಕೆಗಳು ನಡೀತಾ ಇರುತ್ತೆ. ಮಕ್ಕಳಿಗೆ ಬೇರೆ ಬೇರೆ ಸರ್ವಾಂಗೀಣ ಅಭಿವೃದ್ಧಿ ಆಗುವಂತ ನಿಟ್ಟಿನಲ್ಲಿ ಅನೇಕ ಚಟುವಟಿಕೆಗಳನ್ನ ಇಲ್ಲಿ ದಿನನಿತ್ಯ ನಡೀತಾ ಇರುತ್ತೆ. ಅದನ್ನ ಪೋಷಕರ ಗಮನಕ್ಕೆ ತರಬೇಕು ಅನ್ನುವಂಥದ್ದು ಇವತ್ತಿನ ಈ ಕಾರ್ಯಕ್ರಮದ ಉದ್ದೇಶ. ಅಂತಂದ್ರೆ ದಿನವೂ ನಮ್ಮ ಇಡೀ ವರ್ಷದಲ್ಲಿ ಒಂದು 42 ವಿಷಯಗಳ ಬಗ್ಗೆ ಒಂದೊಂದು ವಾರದ ವಿಷಯಗಳ ಬಗ್ಗೆ ಇಲ್ಲಿ ಮಕ್ಕಳಿಗೆ ಒಂದು ವಾರ ಒಂದು ವಿಷಯವನ್ನ ತಿಳಿಸ್ಕೊಡ್ತಾರೆ. ಹಾಗೆಯೇ ಒಂದು ವರ್ಷದಲ್ಲಿ ಒಂದು 42 ವಿಷಯಗಳ ಬಗ್ಗೆ ಇಲ್ಲಿ ಅಂಗನವಾಡಿಯಲ್ಲಿ ತಿಳಿಸ್ಕೊಡ್ತಾರೆ. ಒಂದು ದಿನಕ್ಕೆ ಬೆಳಗ್ಗೆ 9:00 ಶುರುವಾದ್ರೆ ಸಂಜೆ 4 ಗಂಟೆಯ ತನಕ ನಿರಂತರವಾಗಿ ಚಟುವಟಿಕೆಯುಕ್ತವಾಗಿ ನಮ್ಮ ಅಂಗನವಾಡಿಯಲ್ಲಿ ಅನೇಕ ಚಟುವಟಿಕೆಗಳನ್ನ ಮಾಡ್ತಾರೆ. ಅದರಲ್ಲಿ ಬೆಳಗ್ಗೆ ಸಂಭಾಷಣೆಯನ್ನ ಮಾಡಿಸ್ತಾರೆ, ಒಂದು ಕಥೆಯನ್ನ ಮಾಡಿಸ್ತಾರೆ, ಹಾಗೆಯೇ ಹಾಡು ಶಿಶುಗೀತೆಯನ್ನ ಹಾಡಿಸ್ತಾರೆ, ಅನಂತರ ಒಂದು ಆಟ, ಅನಂತರ ಬೌದ್ಧಿಕ ಚಟುವಟಿಕೆ, ಹಾಗೆ ಮಧ್ಯಾಹ್ನ ಅವಧಿಯಲ್ಲಿ ಮಕ್ಕಳಿಗೆ ಸಣ್ಣ ನಿದ್ದೆ, ಹಾಗೆ ಕೊನೆಗೆ ಹೊರಾಂಗಣ ಆಟ, ಒಳಾಂಗಣ ಆಟ, ಹೀಗೆ ಅನೇಕ ಚಟುವಟಿಕೆಗಳನ್ನ ದಿನನಿತ್ಯ ಒಂದು ವಾರದ ವಿಷಯಕ್ಕೆ ತಕ್ಕಂತೆ ಹಾಗೆ ಮಾಡ್ತಾ ಇರ್ತಾರೆ. ಉದಾಹರಣೆಗೆ ಈ ತಿಂಗಳಲ್ಲಿ ಬರುವಂತ ವಿಷಯಗಳು ಸಂತೆ ಮತ್ತು ಜಾತ್ರೆ ಇರ್ಬೋದು. ಸಂತೆ ಮತ್ತು ಜಾತ್ರೆ ಒಂದು ವಾರದ ವಿಷಯವನ್ನ ಇಟ್ಕೊಂಡು ಅದರ ಚಟುವಟಿಕೆಗಳನ್ನ ಮಾಡ್ತಾ ಇರ್ತಾರೆ. ಅಂತ ಚಟುವಟಿಕೆಗಳು ನಮ್ಮ ತರಗತಿಯಲ್ಲಿ ಅಥವಾ ನಮ್ಮ ಅಂಗನವಾಡಿಯಲ್ಲಿ ನಡೀತಾ ಇದೆ, ಅದು ನಮ್ಮ ಜನರಿಗೆ ತಿಳಿಸ್ಪಡಿಸ್ಬೇಕು. ಆ ಒಂದು ಉದ್ದೇಶವನ್ನ ಇಟ್ಕೊಂಡು ಈ ಬಾಲಮೇಳ ಅನ್ನುವಂತ ಕಾರ್ಯಕ್ರಮವನ್ನ ಇವತ್ತಿಲ್ಲಿ ಆಯೋಜಿಸಿದ್ವಿ. ಎಲ್ಲಾ ಪೋಷಕರನ್ನ ಇಲ್ಲಿ ಭಾಗಿದಾರರಾಗಿದ್ರು. ಅದ್ ಜೊತೆಗೆ ಇಲ್ಲಿ ಇವತ್ತಿನ ಸಂದರ್ಭದಲ್ಲಿ ಇಲ್ಲಿಯ ಲೋಕಲ್ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಹಾಗೆಯೇ WCD ಡಿಪಾರ್ಟ್ಮೆಂಟಿನ CDPO ಮೇಡಮ್ ಅವರು, ಜೊತೆಗೆ ಸೂಪರ್ವೈಸರ್ ಮತ್ತು ಎಲ್ಲಾ ಶಿಕ್ಷಕಿಯರು, ಅಂಗನವಾಡಿ ಶಿಕ್ಷಕಿಯರು ಇವತ್ತಿಲ್ಲಿ ಭಾಗವಹಿಸಿದ್ರು. ಅದರಲ್ಲಿ ಒಂದು 5 ಜನ ಶಿಕ್ಷಕಿಯರು ತಮ್ಮ ಮಕ್ಕಳ ಜೊತೆಗೆ ಚಟುವಟಿಕೆಯನ್ನ ನಡೆಸಿ ಪೇರೆಂಟ್ಸ್ಗೆ ತಿಳಿಯಪಡಿಸಿದ್ರು. ಅದರಿಂದ ಏನು ಉಪಯೋಗ, ಅದು ಮಾಡೋದ್ರಿಂದ ಏನು ಉಪಯೋಗ ಅಂತ ಕೂಡ ಹೇಳಿದ್ರು. ಎಲ್ಲರ ಭಾವನೆ ಹೇಗಿರುತ್ತೆ ಅಂದ್ರೆ ಅಂಗನವಾಡಿಯಲ್ಲಿ ಏನು ನಡೆಯೋದಿಲ್ಲ ಅಥವಾ ಜಾಸ್ತಿ ಅಲ್ಲಿ ಆಹಾರಕ್ಕೆ ಸಂಬಂಧಪಟ್ಟಂತ ಕಲ್ಪನೆಗಳೇ ಜಾಸ್ತಿ ಇರುತ್ತೆ. ಆದ್ರೆ ಇಷ್ಟು 3 ರಿಂದ 6 ವರ್ಷದ ಮಕ್ಕಳಿಗೆ ಒಳ್ಳೆಯ ಚಟುವಟಿಕೆಗಳಾಗುತ್ತೆ, ಅದರಿಂದ ಅವರ ಬೆಳವಣಿಗೆಗೆ ಸಂಪೂರ್ಣವಾಗಿ ಶಿಕ್ಷಣ ನೀಡುತ್ತಾರೆ ಇಲ್ಲಿ ಅನ್ನೋದನ್ನ ಜನರಿಗೆ ಅವೇರ್ನೆಸ್ ಮೂಡಿಸುವಂತಹ ಕಾರ್ಯಕ್ರಮ ಇದಾಗಿದ್ದು ತುಂಬಾ ಯಶಸ್ವಿಯಾಗಿ ನಡೆಸಲು ಸಾಧ್ಯ ಆಗ್ತಾ ಇದೆ ಇದನ್ನ. ಮತ್ತು ಇಲ್ಲಿ ಸಹಾಯಕರು ಒಟ್ಟು 5 ಜನ ಪ್ರೆಸೆಂಟರ್ಸ್ ಇದ್ರು. 5 ಜನ ಸ್ಟಾಲ್ಸ್ ಅಲ್ಲಿ ತಮ್ಮ ಸ್ಟಾಲ್ ಗಳಲ್ಲಿ ಏನು ಮೆಟೀರಿಯಲ್ಸ್ TLM ನ ಪರಿಕರಗಳನ್ನ ಶಾಲೆಯಲ್ಲಿ ಬಳಸ್ತಾರೆ, ಅದರಿಂದ ಏನು ಉಪಯೋಗ ಅನ್ನೋದನ್ನು ಕೂಡ ಜನರಿಗೆ ತಿಳಿಸಿದ್ದಾರೆ.
ಮತ್ತೆ ಅವ್ರ ಜೊತೆಗೆ ಅವರ ಸಹಾಯಕಿಯರು ಕೂಡ ಇದ್ರು ಇವತ್ತು. ಅವರು ಕೂಡ ಎಲ್ಲರಿಗೂ ಇಲ್ಲಿ ಇಡೀ ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ನಡೆಸಲಿಕ್ಕೆ ತುಂಬಾ ಸಂಪೂರ್ಣವಾಗಿ ಸಹಾಯ ಮಾಡಿದ್ದಾರೆ. ಈ ಒಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಅಜಿತ್ ಪ್ರೇಮ್ ಫೌಂಡೇಶನ್ ಕೊಪ್ಪಳ ಇವರ ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ಬೆಳಗ್ಗೆಯಿಂದ ಈ ಕಾರ್ಯಕ್ರಮವನ್ನು ತುಂಬಾ ಅಚ್ಚುಕಟ್ಟಾಗಿ ನಮ್ಮ ಅಂಗನವಾಡಿ ಶಿಕ್ಷಕಿಯರು ಹಾಗೂ ಸಹಾಯಕಿಯರು ಮತ್ತು ಪಾಲಕರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ತುಂಬಾ ಒಂದು ಉತ್ಸಾಹಭರಿತವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಹಾಗೂ ಕೂಡ ನಮ್ಮ ಅಂಗನವಾಡಿ ಒಂದು 5 ಅಂಗನವಾಡಿ ಕೇಂದ್ರಗಳನ್ನು ಆಯ್ಕೆ ಮಾಡಿಕೊಂಡು ಆ ಅಂಗನವಾಡಿ ಕೇಂದ್ರದ ಮಕ್ಕಳಿಗೆ ನಮ್ಮ ಅಂಗನವಾಡಿ ಕೇಂದ್ರದಲ್ಲಿ ನಡೀತಕ್ಕಂತ ಚಟುವಟಿಕೆಗಳ ಬಗ್ಗೆ ಇವತ್ತು ಈ ದಿನದ ಕಾರ್ಯಕ್ರಮದಲ್ಲಿ ಏನಂದ್ರೆ ಅಂಗನವಾಡಿ ಕೇಂದ್ರದಲ್ಲಿ ಏನು ನಮ್ಮ ಮಕ್ಕಳು ಕಲಿಯಬಹುದು ಅಂತ ಹೇಳಿ ಇವತ್ತು ಈ ಉದ್ದೇಶ ಇಟ್ಕೊಂಡು ಪಾಲಕರನ್ನು ನಾವು ಕರೆತರಲು ಈ ಕಾರ್ಯಕ್ರಮಕ್ಕೆ ಕರೆತಂದಿದ್ದೇವೆ. ಯಾಕಂದ್ರೆ ಆ ನಮ್ಮ ಮಕ್ಕಳು ನಮ್ಮ ಅಂಗನವಾಡಿ ಕೇಂದ್ರದಲ್ಲಿ ಏನೇ ಒಂದು ಶಾಲಾ ಪೂರ್ವ ಸಿದ್ಧತೆ ಅಂದ್ರೆ ಈ ಒಂದು ಖಾಸಗಿ ಸ್ಕೂಲ್ ಅಂದ್ರೆ ಕಾನ್ವೆಂಟ್ ಸ್ಕೂಲಿಗೂ ನಮ್ಮ ಅಂಗನವಾಡಿಗೂ ಇರ್ತಕ್ಕಂಥ ವ್ಯತ್ಯಾಸ ಏನಂದರೆ ನಮ್ಮ ಅಂಗನವಾಡಿ ಕೇಂದ್ರದಲ್ಲಿ ಒಂದು ವೇಸ್ಟೇಜ್ ಸಾಮಾನ್ದಿಂದ ಅಂದ್ರೆ ಒಂದು ಸ್ಥಳೀಯಲ್ಲಿ ಸಿಗುವಂತಹ ಸಾಮಗ್ರಿಗಳನ್ನು ಉಪಯೋಗ ಮಾಡಿಕೊಂಡು ನಮ್ಮ ಅಂಗನವಾಡಿ ಮಕ್ಕಳಿಗೆ ಚಟುವಟಿಕೆ ಮುಖಾಂತರ ಅವರಿಗೆ ಶಾಲಾ ಪೂರ್ವ ಸಿದ್ಧತೆಯನ್ನು ಮಾಡ್ತಿದ್ದಾರೆ ಮಕ್ಕಳಿಗೆ. ಅಲ್ಲಿ ಖಾಸಗಿ ಸ್ಕೂಲಲ್ಲಿ ಅಂದ್ರೆ ಕಾನ್ವೆಂಟ್ ಅಲ್ಲಿ ಏನ್ ಮಾಡಿದ್ರ ನಾವು ಕೈಯನ್ನು ಹಿಡಿದು ಬರವಣಿಗೆ ಮುಖಾಂತರ ಅಂದ್ರೆ ಒಂದು ಪೆನ್ ಒಂದು ನೋಟ್ಬುಕ್ ತಗೊಂಡು ಬರವಣಿಗೆ ಮುಖಾಂತರ ಕೈ ಹಿಡಿಸಿ ಬರವಣಿಗೆಯಲ್ಲಿ ಅವರು ಕಲಿಸ್ತಾ ಇದ್ದಾರೆ. ಅವರಿಗೆ ನಮಗೆ ಇರೋ ವ್ಯತ್ಯಾಸ ಅಂದ್ರೆ ಇದೆ. ಯಾಕಂದ್ರೆ ಸ್ಥಳೀಯವಾಗಿ ಸಿಗ್ತಕ್ಕಂಥ ಸಾಮಗ್ರಿಗಳನ್ನು ಉಪಯೋಗ ಮಾಡಿಕೊಂಡು ನಮ್ಮ ಅಂಗನವಾಡಿಯಲ್ಲಿ ನಡ್ತಕ್ಕಂತ ಚಟುವಟಿಕೆಗಳಲ್ಲಿ ಅವರು ತುಂಬಾ ಅಚ್ಚುಕಟ್ಟಾಗಿ ಅಂಗನವಾಡಿ ಕೇಂದ್ರ ಕಾರ್ಯಕರ್ತೆಯರಿಗೆ ನಾವು ಮೊದಲೇ ಒಂದು 5 ಹಂತವಾಗಿ ನಾವು ಟ್ರೈನಿಂಗ್ ಅನ್ನು ಕೊಟ್ಟಿರುತ್ತೇವೆ. ಈಗ ಆ ಟ್ರೈನಿಂಗ್ ಅನ್ನು ತಗೊಂಡ್ಬಂದು ಅವ್ರ ತರಬೇತಿ ತಗೊಂಡ್ಬಂದು ಮಕ್ಕಳಿಗೆ ಇವತ್ತು ಈ ಪಾಲಕರನ್ನು ಇವತ್ತು ಈ ಕಾರ್ಯಕ್ರಮದಲ್ಲಿ ನೋಡಿದಾರಲ್ಲ 5 ಚಟುವಟಿಕೆಯಲ್ಲಿ ಅಂದ್ರೆ ಸಾಮಾಜಿಕ ಚಟುವಟಿಕೆ, ಭಾಷಾ ಬೆಳವಣಿಗೆ, ಕ್ರಿಯಾತ್ಮಕ ಚಟುವಟಿಕೆ, ಹಾಗೆ ರಚನೆ ಅಂದ್ರೆ ಆ ಒಂದು ಪ್ರದರ್ಶನ ಫಲಕದಲ್ಲಿ ತಮ್ಮ ಮಕ್ಕಳು ಮಾಡಿರ್ತಕ್ಕಂಥ ಪ್ರದರ್ಶನ ಫಲಕದಲ್ಲಿ ಚಿತ್ರಗಳನ್ನು ಹೇಗೆ ಮಾಡಿದ್ರು ಅನ್ನೋದೊಂದು ಎಲ್ಲಾ ಒಟ್ಟಾರೆಯಾಗಿ ಒಂದು ದೈಹಿಕ ಬೆಳವಣಿಗೆಯಲ್ಲಿ ಆಗ್ತಕ್ಕಂಥದ್ದು ಮತ್ತು ಮಾನಸಿಕ ಬೆಳವಣಿಗೆಯಲ್ಲಿ ಆಗ್ತಕ್ಕಂಥ ಎಲ್ಲಾ ಒಂದು ವಿಷಯದ ಬಗ್ಗೆ ಇವತ್ತು ಪಾಲಕರು ನೋಡಿದರು. ಅಜಿತ್ ಪ್ರೇಮ್ ಫೌಂಡೇಶನ್ ಅವರು ಕೂಡ ನಮ್ಮ ಅಂಗನವಾಡಿ ಕೇಂದ್ರಕ್ಕೆ ಇನ್ನೂ ಯಥೇಚ್ಛವಾಗಿ ಅಂದ್ರೆ ಈಗ ನಡ್ತಕ್ಕಂತ ಚಟುವಟಿಕೆಗಳಿಗೇನೆ ಇನ್ನೂ ಯಥೇಚ್ಛವಾಗಿ ಪ್ರೋತ್ಸಾಹವನ್ನು ನೀಡ್ತಿದ್ದಾರೆ. ಅವರಿಗೆ ಕೂಡ ಯಾಕಂದ್ರೆ ಇನ್ನೂ ನಮಗೆ ಅಂಗನವಾಡಿ ಕೇಂದ್ರಕ್ಕೆ ಇನ್ನೂ ಹೆಚ್ಚು ಪ್ರೋತ್ಸಾಹ ನೀಡಲಿ. ಇವತ್ತು ಅವರಿಂದನೇ ನಮಗೆ 50% ಇನ್ನೂ ಹೆಚ್ಚು ಪ್ರೋತ್ಸಾಹ ಕೊಟ್ಟು ನಮ್ಮ ಅಂಗನವಾಡಿ ಕೇಂದ್ರದಲ್ಲಿ ಚಟುವಟಿಕೆಯನ್ನು ಮಾಡಿಸಿರುತ್ತಾರೆ. ಅದೇ ರೀತಿ ಪ್ರೋತ್ಸಾಹ ಎಲ್ಲಾ ಅಂಗನವಾಡಿ ಕೇಂದ್ರಗಳಿಗೆ ಕೊಡಿ ಅಂತ ಹೇಳ್ತಾ, ಹಾಗೆ ಈ ಒಂದು ಪ್ರಜಾವಾಣಿ ಪೇಪರ್ಗೂ ಮತ್ತು ಎಲ್ಲಾ ಪಾಲಕರಿಗೂ ಹಾಗೆ ಟೀಚರಿಗೂ ಸಹಾಯಕರಿಗೂ ಧನ್ಯವಾದಗಳು. ಹಾಗೆ ಈ ಒಂದು ಉದಯ ನ್ಯೂಸ್ ನಿಮಗೂ ಕೂಡ ನೀವು ಬಂದು ನಮ್ಮ ಅಂಗನವಾಡಿ ಕೇಂದ್ರಗಳ ಮಕ್ಕಳು ಈ ತರ ಒಂದು ಕಾರ್ಯಕ್ರಮ ಮಾಡ್ತಿದಾರಲ್ಲ, ಅಲ್ಲಿ ಏನಿದೆ ಅಂತ ನೋಡ್ಲಿಕ್ಕೆ ಬಂದಿದ್ದೀರಲ್ಲ, ನಿಮಗೆ ನಮ್ಮ ಇಲಾಖೆ ಪರವಾಗಿ ಮತ್ತು ನನ್ನ ವೈಯಕ್ತಿಕ ಪರವಾಗಿ ನಿಮಗೆ ತುಂಬಾ ಧನ್ಯವಾದಗಳು ತಿಳಿಸ್ತೀನಿ. ಯಾಕಂದ್ರೆ ಇದೊಂದು ಅವೇರ್ನೆಸ್ ಆಗ್ಲಿ ಅಂತ ಅನ್ನೋ ಉದ್ದೇಶ. ಯಾಕಂದ್ರೆ ಅಂಗನವಾಡಿ ಅಂದ್ರೆ ಬರೀ ಒಂದು ಶಾಲೆ ಏನದು ಉಂಡಿ ಶಾಲೆ ಅನ್ನೋ ಒಂದು ಪದ ಹೋಗಲಾಡಿಸ್ಲಿ ಅಂತೇಳಿ ನಾನು ಆಶಿಸ್ತೀನಿ. ಇವತ್ತು ಪಾಲಕರನ್ನು ಭಾಗವಹಿಸಿ ನೋಡಿದಾರಲ್ಲ, ಇದೆಲ್ಲ ಅವೇರ್ನೆಸ್ ಮೂಡ್ಲಿ ಅನ್ನೋ ಒಂದು ಉದ್ದೇಶ ಅಷ್ಟೇ. ಧನ್ಯವಾದಗಳು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಶಿಶು ಅಭಿವೃದ್ಧಿ ಕೇಂದ್ರ, ಶಿಶು ಅಭಿವೃದ್ಧಿ ಯೋಜನೆ ಕುಷ್ಟಗಿ ಹಾಗೂ ಅಜಿತ್ ಫೌಂಡೇಶನ್ ಇದರಿಂದ ನಮ್ಮ ಪ್ರತಿಭೆಯನ್ನ ಹೊರತರಲಿಕ್ಕೆ ಒಂದು ಅನುಕೂಲ ಮಾಡಿಕೊಟ್ಟಂತಾಯ್ತು. ಈ ತರ ನಾವು ಇಲ್ಲಿಂದ ನಮ್ಮ 83ರಾಗ ನಾವು ಸರ್ವಿಸ್ ಮಾಡ್ಲಿಕ್ಕೆ ಹತ್ತಿ ಇಲ್ಲಿವರೆಗೂ ನಾವು ಸರ್ವಿಸ್ ಮಾಡಿದ್ರು ನಮ್ಮ ಪ್ರತಿಭೆಯನ್ನು ಹೊರಗೆ ತರುವಂತ ಒಂದು ಕಾರ್ಯಕ್ರಮ ಯಾವತ್ತೂ ಆಗಿರ್ಲಿಲ್ಲ. ಇವತ್ತಿನ ಒಂದು ಈ ಬಾಲಮೇಳ ಅಂತಂದ್ರೆ ನಮ್ಗೇನು ಅಗದಿ ಸಂತೋಷದ ಒಂದು ಸುದ್ದಿ ಆಯ್ತು. ಎಲ್ರು ಎಷ್ಟು ನಾವು ಖುಷಿಯಿಂದ ಕುಣಿದಾಡಿದ್ರು ನಮ್ಗೆ ಅಷ್ಟು ಖುಷಿ ಇನ್ನು ಸಾಕಾಗ್ಲಾರ್ದಷ್ಟಿದೆ. ಯಾಕಂತಂದ್ರೆ ನಾವು ಈ ತರ ಫಂಕ್ಷನ್ ಎಂದು ಮಾಡಿರ್ಲಿಲ್ಲ. ಬೇರೆ ನಮ್ಮ ಇಲಾಖೆಯಿಂದ ನಾವು ರಗಡ್ ಫಂಕ್ಷನ್ ಮಾಡಿವಿ. ಈ ತರ ನಮ್ ಪ್ರತಿಭೆಯನ್ನ ಒಂದು ಹೊರಗೆ ಹಾಕ್ಬೇಕು ಅಂತಂದ್ರೆ ಇವತ್ತಿನ ಒಂದು ಈ ಬಾಲಮೇಳ ನಮ್ಗ ಬಹಳ ಸಂತೋಷವನ್ನ ಕೊಟ್ಟು ನಮ್ಮ ಪ್ರತಿಭೆಯನ್ನ ಎಲ್ಲ ಪಾಲಕರಿಗೂ ಪಬ್ಲಿಕ್ಕಿಗೆ ನಮ್ದು ಒಂದ್ ಸ್ವಲ್ಪ ಅಂಗನವಾಡಿ ಕೇಂದ್ರದ ಹೋಗಿ ಏನ್ ಕೆಲಸ ಅನ್ನೋದನ್ನ ಜನರಿಗೆಲ್ಲ ಗೊತ್ತುಪಡಿಸ್ಲಿಕ್ಕೆ ಒಂದು ಅನುಕೂಲ ಆಯ್ತು. ಮತ್ತೆ ಈ ಕಾರ್ಯಕ್ರಮಕ್ಕೆ ನಮ್ಮ ಮೇಲಾಧಿಕಾರಿಗಳಾದ ಸಿಡಿಪಿಒ ಮೇಡಮ್ ಅವರು, ಮತ್ತೆ ನಮ್ಮ ಮೇಲ್ವಿಚಾರಕರಾದ ದುರ್ಗಮ್ಮ ಮೇಡಮ್ ಅವರು, ಮತ್ತೆ ಅಜಿತ್ ಫೌಂಡೇಶನ್ ದವರು ಎಲ್ರೂ ಸೇರಿ ಕಾರ್ಯಕ್ರಮವನ್ನ ಮಾಡಿ ನಮಗ ಒಳ್ಳೆ ಒಂದು ಸಂದೇಶವನ್ನ ಪಬ್ಲಿಕ್ ಕೊಡ್ಲಿಕ್ಕೆ ಅನುಕೂಲ